ಜಮೀನು ವ್ಯಾಜ್ಯದ ದ್ವೇಷದಿಂದ ಪಕ್ಕದ ಮನೆಗೆ ಬೆಂಕಿ ಇಟ್ಟ ಆರೋಪದ ಮೇರೆಗೆ ಕುಮಟಾ ಠಾಣೆ ಪೊಲೀಸರು ಅಪ್ಪ ಮಗನನ್ನ ಬಂಧಿಸಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಕುಮಟಾ ದೇವರಹಕ್ಕಲ ಪೈರಗದ್ದೆಯ ಜಫರ್ ಅಲಿ ಅದಮ್ ಸಾಬ್ 45 ವರ್ಷ ಹಾಗೂ ಪುತ್ರ ಮೊಹಮ್ಮದ್ ಹಸನ್ ಫೈಜಾನ್ ಸಾಬ್ ಜಫರ್ ಅಲಿ 20 ವರ್ಷ ಬಂಧಿತ ಆರೋಪಿಗಳು. ಈ ಅಪ್ಪ ಮಗ ಪಕ್ಕದ ಮನೆಯ ನಿವಾಸಿ ದಿನಕರ ನಾಗಪ್ಪ ಕುಮಟಾಕರ್ ಕುಟುಂಬಕ್ಕೆ ಜಮೀನು ವ್ಯಾಜ್ಯದ ದ್ವೇಷದ ಹಿನ್ನೆಲೆಯಲ್ಲಿ ಆಗಾಗ ತೊಂದರೆ ನೀಡುತ್ತಿದ್ದರು. ಕುಮಟಾಕರ್ ಮನೆಯ ಮುಂಭಾಗ ನೆಡಲಾದ ಹೂವಿನ ಗಿಡ, ತುಳಸಿ ಗಿಡಗಳನ್ನು ಕಿತ್ತು ಹಾಕುವುದು, ಹೆಂಡತಿ ಮಗಳು ಸ್ನಾನಕ್ಕೆ ಹೋದ ಸಮಯದಲ್ಲಿ ಕಿಟಕಿಯಿಂದ ಇಣುಕಿ ನೋಡುವುದು, ಮನೆಯ ಮೇಲೆ ಕಲ್ಲು ಎಸೆಯುವುದು ಇನ್ನಿತರೆ ಕಿಟಲೆ ಮಾಡುತ್ತಾ ಬಂದಿದ್ರು. ಜನವರಿ 27ರಂದು ಸಾಯಂಕಾಲ 6-7 ಗಂಟೆ ಅವಧಿಯಲ್ಲಿ ಜಫರ್ ಅಲಿ ಅದಮ್ ಸಾಬ್ ಮತ್ತು ಮೊಹಮ್ಮದ್ ಹಸನ್ ಫೈಜಾನ್ ಸಾಬ್ ಜಫರ್ ಅಲಿ ಮನೆಗೆ ಬೆಂಕಿ ಹಚ್ಚಿ 1 ಲಕ್ಷಕ್ಕೂ ಅಧಿಕ ಹಾನಿಪಡಿಸಿದ್ದಾರೆ ಎಂದು ದಿನಕರ ನಾಗಪ್ಪ ಕುಮಟಾಕರ್ ಅವರು ನೀಡಿದ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿತರಾದ ಜಫರ್ ಅಲಿ ಅದಮ್ ಸಾಬ್ ಹಾಗೂ ಮೊಹಮ್ಮದ್ ಹಸನ್ ಫೈಜಾನ್ ಸಾಬ್ ಜಫರ್ ಅಲಿ ಇಬ್ಬರನ್ನು ವಶಕ್ಕೆ ಪಡೆದು ಬಂಧಿಸಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್, ಭಟ್ಕಳ ಡಿವೈಎಸ್ಪಿ ಮಹೇಶ್ ಎಂಕೆ, ಕುಮಟಾ ಠಾಣೆಯ ಪಿಐ ಯೋಗೀಶ್ ಕೆಎಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ದಿನಕರ್ ಕುಟುಂಬಕ್ಕೆ ರಕ್ಷಣೆ ಒದಗಿಸಿದ್ದಾರೆ. ಘಟನೆ ಕುರಿತು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇನ್ನು ದೇವರಹಕ್ಕಲ ಪೈರಗದ್ದೆಯಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ ಈ ಭಾಗದ ಮಂದಿ ಮಾದರಿಯಾಗಿದ್ದಾರೆ. ಸೌಹಾರ್ದತೆ, ಜಾತ್ಯತೀತ ವ್ಯವಸ್ಥೆಯಲ್ಲಿ ಅಪಾರ ನಂಬಿಕೆ ಇಟ್ಟ ಗ್ರಾಮಸ್ಥರು ಸಾಮರಸ್ಯದ ಜೀವನ ನಡೆಸುತ್ತಿದ್ದಾರೆ. ಆದರೆ ಇಂಥ ಕಿಡಿಗೇಡಿಗಳು ಧರ್ಮ ಸಂಘರ್ಷಕ್ಕೆ ಕಾರಣವಾಗುವಂತಹ ಕೃತ್ಯವೆಸಗಿರುವುದನ್ನು ಆ ಭಾಗದ ಸ್ಥಳೀಯರು ಖಂಡಿಸಿದ್ದಾರೆ. ದಿನಕರ್ ಅವರು ಬಡವರಾಗಿದ್ದು ಸಾಲ ಮಾಡಿ ಮನೆ ಕಟ್ಟಿಕೊಂಡಿದ್ದರು. ಹೀಗಿರುವಾಗ ಮನೆಗೆ ಬೆಂಕಿ ಹಚ್ಚಿ ಹಾನಿಪಡಿಸಿದ್ದು ಹಾನಿಯನ್ನು ಆರೋಪಿತರೇ ಧ್ವರಿಸಿಕೊಡಬೇಕು. ನಾವೆಲ್ಲ ಮುಸ್ಲಿಂ ಸಮುದಾಯ ದಿನಕರ್ ಕುಟುಂಬಕ್ಕೆ ಬೆಂಬಲವಾಗಿ ನಿಲ್ಲುತ್ತೇವೆ. ಆರೋಪಿತರಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಎಂದು ಸ್ಥಳೀಯರಾದ ಅಶೀರಫ್, ಹಸೀನಾ, ಸುರೇಖಾ ಸೇರಿ ಹಲವರು ಆಗ್ರಹಿಸಿದ್ದಾರೆ. ಇಟ್ಕೊಳ್ಳಿಕ್ಕೆ ಹೋದಾಗ ಅವ ಮಾನಸಿಕ ಹೇಳಿ ಬಿಡ್ತಾರೆ. ಮತ್ತೆ ಹೆಂಗಸರು ನೋಡ್ರೆ ಫೋಟೋ ತೆಗೋದು, ಅದು ರೋಗ ಉಂಟು ಅವನಿಗೆ. ನಮ್ಗಂತೂ ಅವನಕ್ಕಿಂತ ಬೇಜಾರು ಬಂದು ಹೋಗುತ್ತೆ. ಕೇರಿನ ಎಲ್ಲರಿಗೆ ಕೇರಿನಲ್ಲಿ ಬೇಜಾರು ಬಂದು ಹೋಗುತ್ತೆ. ನಾವು ಎಂತ ಹೇಳಂಗಿಲ್ಲ. ಜಾತಿ ನಮ್ಮ ಸಂಬಂಧಿಕರೇ, ಮತ್ತೆ ಬೇರೆ ಯಾರಿಲ್ಲ ನಮ್ಮ ಸಂಬಂಧಿಕರೇ. ನಾವು ಎಲ್ಲ ಅಣ್ಣ ತಮ್ಮ ಆಗಿ ಇದ್ದಾರೆ. ಇಲ್ಲಿ ಇನ್ನೂ ತನಕ ಒಂದು ಗಲಾಟಿಲ್ಲ, ಎಂತದಿಲ್ಲ. ಅವನಿಗಿಂತ ನಮ್ಗೆ ಬೇಜಾರಾಗದೆ. ಅದು ಈ ಕೇರಿ ಓಡಿಸ್ಬೇಕು ಅವನಿಗೆ ಇಲ್ಲಿಂದ. ಕುಡಿಯೋ ನೀರಿಗೂ ತಕರಾರು ಮಾಡ್ತಾವ. ಇವ್ರ ಮನೆಯಿಂದ 5 ವರ್ಷ ನೀರು ತಂದ ನಾನು, 5 ವರ್ಷ ಇವ್ರ ಮನೆ ನೀರು ತಂದ ನಾನು. ಸಿಗ್ದಾಗ್ತೀನಿ ಅಂತ ಹೇಳ್ತಾರೆ ಅವರು ಒಳಗಡೆ ಕೂತ್ಕೊಂಡು. ಇವಳು ಸಿಗ್ದಾಗ್ತಾರ ಅಂತ ಇಲ್ಲೇ ಅಂತ ಮಗಳದ್ ನನಗಿಲ್ಲಿ ಇಲ್ಲೇ ಅವಳಲ್ಲ ನೀನು ಜಾತ್ರೆಗೆ ಬಂದಿರ ಅವರು ಹಂಗ ಹೇಳ್ತಾರ ಅವರು. ಸಿಗ್ದಾಗ್ತಾರ. 3 ಜನ ಹೆಣ್ಮಕ್ಳು, 2 ಮದುವೆ ಆಗಿದೆ, ಮತ್ತೆ ಒಬ್ಬಳಿದ್ದಾಳೆ. ನಾವಿರೋದು 3 ಜನ ಮನೇಲಿ. ನಾನು ಅಂಗಡಿ ಹೋಗ್ಬಿಡ್ತೀನಿ, ಅವಳು ಕೆಲಸಕ್ಕೆ ಹೋಗ್ತಾಳೆ, ಇರೋಳು ಒಬ್ಬಳೆ. ನಾಳೆಗೆ ಏನಾದ್ರು ಆದ್ರೆ ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡ್ಕೊಳ್ತಾರೆ? ಇರೋದು ಒಬ್ಬಳೆ. ಅವರೊಬ್ಬರೇ ಅಮ್ಮ, ಅವರೊಬ್ಬರೇ ಇರ್ತಾರೆ. ಯಾರು ಇರೋದಿಲ್ಲ ಕಡೆಗೆ. ಆದ್ರೆ ಇವ ಈಗ ಇಷ್ಟು ಮಾಡ್ದವ, ನಾಳೆ ಮತ್ತೊಂದು ಮೀನು ಮಾಡುವ. ನಾಳೆ ಬಾವಿ ಬಿಸಿ ಹಾಕರು ಹಾಕದ ಅಂತವನೇ ಅವ. ಹೇಳಿ ಬರುದಿಲ್ಲ ಮಾನಸಿಕ ಅಂತ ಕಡೆಗೆ ಬಾವಿ ಬಿಸಿ ಹಾಕರು ಹಾಕದವ. ಓಟ್ ಹೋಗ್ಲಿಕ್ಕೆ ಆಗ್ತದೆ ಮಾನಸಿಕನ. ಹುಡುಗ ಓಟ್ ಆಗ್ತಾ 20 ವರ್ಷ ಅವನಿಗೆ ಓಟ್ ಆಗ್ತಾ ಮಾನಸಿಕ ಹೆಂಗ ಆಗ್ತಾವ? ಈಗ ಅವ್ರ ಮನೆ ಹಿತ್ಲ ಪೂರ ನೀರ್ ಆಗ್ತಾ ಚೊಕ್ಕ ಮಾಡ್ತಾ. ಅವನ ಮನೆ ಹಿತ್ಲ ಚಲೋ ಮಾಡ್ತಾ, ಬೇರೆ ಮನೆ ಹಿತ್ಲ ಹಾಳು ಮಾಡ್ತಾ. ಶೇಖ್ ಇಲ್ಲಿ ಜಫರ್ ಅಂತಿದ್ದಾನೆ. ನಮ್ಮ ಅಮ್ಮನಿಗೆ ಅಪ್ಪನಿಗೆ ತುಂಬ ಕಿರುಕುಳ ಕೊಡ್ತೀನಿ. ನಮ್ಮನ್ನ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಹೋಗಿದ್ರು. ಬರೀ ವಿಡಿಯೋ ಮಾತಾಡಿದ್ರೆ ಸಾಕು ವಿಡಿಯೋ ಮಾಡ್ತಾನೆ. ನಾವು ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ರು. ಆದರೂ ಅವರಿಂದ ನಮಗೆ ಹಿಂದೂ ಮುಸ್ಲಿಮ್ದಲ್ಲೇ ನಮಗೆ ಜಗಳ ಆದಂಗೆ ಅವ ಮಾಡ್ತಾ, ನಮ್ಗೆ ತುಂಬ ಟಾರ್ಚರ್ ಕೊಡ್ತಾ. ನಾವಿಲ್ಲಿ ಒಳ್ಳೆಯ ರೀತಿಯಿಂದ ಇದ್ರು ಎಲ್ಲರೂ. ಆದರೆ ಇವನಿಂದ ತುಂಬ ತ್ರಾಸ ಆಗ್ತದೆ. ನಮ್ಮ ಅಮ್ಮನ ನಮ್ಮ ಅಪ್ಪ ವಯಸ್ಸಾಗಿದೆ, ಅವನಿಗೂ ಹೊಡಿಲಿಕ್ಕೆ ಬರ್ತಾ. ನಮ್ಮ ತಮ್ಮ ಮನೆಯಲ್ಲಿ ಯಾರು ಇಲ್ಲ, ನಮ್ಮ ತಮ್ಮ ಯಾರು. ಆದರೆ ನಮ್ಮ ಅಪ್ಪನಿಗೂ ಹೊಡಿಲಿಕ್ಕೆ ಬರ್ತಾವ. ಅದಕ್ಕೆ ಅವನಿಂದ ನಮಗೆ ಕಾಪಾಡಬೇಕು ಅಷ್ಟೇ. ಇಲ್ಲಿ ಕೇರಿದವ್ರಿಗೆಲ್ಲರಿಗೂ ಅಪ್ಪ ಲೋನ್ಗಿನೆಲ್ಲ ನಮ್ಗೆ ಗೊತ್ತಿದ್ದ ವಿಷಯ. ಲೋನ್ ಎಲ್ಲ ಮಾಡಿ ಅವರು ಮನೆ ಕಟ್ಟಿದ್ರು. ತುಂಬಾ ಪರಿಸ್ಥಿತಿ, ತುಂಬಾ ಬಡ ಪರಿಸ್ಥಿತಿಯಲ್ಲಿ ಇದ್ರು ಅವರು. ಈ ತರ ಆದ್ಮೇಲೆ ಅವರಿಗೆ ಯಾರು ಹೇಳಿ, ಅವರು ಗಂಡು ಮಕ್ಕಳು ಇಲ್ಲ. ದಿನಕರನಿಗೆ ಗಂಡು ಮಕ್ಕಳು ಇಲ್ಲ. ಅವರಿಗೆ ಅಳಿಯಂದಿರೇ ಸಹಾರ. ಹೀಗೆ ಅವ್ರಿಗೆ ಯಾರು ಮಾಡ್ಕೊಡು. ಅವ ಅಷ್ಟು ಜವಾಬ್ದಾರಿ ತಗೊಂಡು ಮಾಡ್ತಂತ ಹೇಳಿದ್ರೆ ಓಕೆ. ಅವನಿಗೆ ಅಷ್ಟು ದುಡ್ಡು ಬೇಕು, ಅವರಿಗೆ ಸಹಾಯ ಬೇಕು. ಅವ ಎಷ್ಟು ಲೋಸ್ ಮಾಡಿದ್ದಾನೆಲ್ಲ ಅವನಿಂದ ನಮಗೆ ಪರಿಹಾರ ಬೇಕು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.